ಅಲ್ಲ ಆಗ ನಮ್ಗೆ ಆ ಕ್ಷಣದಲ್ಲಿ ನಮ್ಗೆ ಗೊತ್ತಾಗಿಲ್ಲ ಸರ್, ಕೊಲೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಆಗ ಬಂದ್ವಿ, ಬಾಡಿ ತಗೊಂಡು ಬಂದ್ವಿ, ಮನೆ ಹತ್ರ ಬಂದ್ವಿ, ಇಲ್ಲೇ ಇಳಿಸ್ತೀವಿ, ಇಲ್ಲೇ ಇಳಿಸಿ ಬಾಡಿನ ಇಲ್ಲೇ ಮಲಗಿಸ್ತೀವಿ, ನಮ್ಮ ಮನೆ ಮುಂದೆ ಮಲಗಿಸ್ತೀವಿ. ಅವಳು ನಮ್ಮ ತಾಯಿ ಫ್ರೆಂಡ್ ಇದ್ದಾಳಲ್ಲ ಅವಳು ಶಕುಂತಲ, ಅವಳು ಇಲ್ಲೇ ಇರ್ತಾಳೆ. ಬೆಳಗ್ಗಿನ ಜಾವ 5 ಗಂಟೆವರೆಗೂ ನಮ್ಮ ಜೊತೆ ಇಲ್ಲೇ ಕೂತಿದ್ದಾಳೆ. ಆಗ ಅಕ್ಕಪಕ್ಕದ ಮನೆಯವರೆಲ್ಲ ಇಲ್ಲಿ ಬಂದು ಇಲ್ಲಿ ಕೂತಿರ್ತಾರೆ. ಅವ್ರು ಏನಂತಾರೆ, ಇದು ಮುತ್ತೈದೆ ಸಾವು, ಚೈನು ಎಲ್ಲ ಪೂಜೆ ಮಾಡೋಕ್ಕೆ ತಾಳಿ ಇರಬೇಕು, ಮುತ್ತೈದೆ ಸಾವು ತಾಳಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ನಮ್ಗೆ ಹೌದಲ್ವಾ, ಆಗ ಅವಳು ಬಾಯ್ ಬಿಡ್ತಾಳೆ. ಅವಳೇನಂತಾಳೆ, ಇಲ್ಲ ಅಮ್ಮ 1 ವಾರದಿಂದ ಕೈಯಲ್ಲಿ ಬಳೆ ಆಗ್ತಾರಿಲ್ಲ, ಚೈನ್ ಆಗ್ತಾರಿಲ್ಲ, ಕಿವಿಲಿ ಓಲೆ ಆಗ್ತಾರಿಲ್ಲ ಅಂತ ಹೇಳ್ತಾಳೆ. 1 ವಾರದಿಂದ ಆಗ್ತಾರಿಲ್ಲ ಅವರು ಅಂತ ಹೇಳ್ತಾಳೆ. ನಮ್ಮ ತಾಯಿ ಯಾವತ್ತೂ ಆತರ ಬಳೆ ಬಿಚ್ಚೋದಾಗ್ಲಿ, ಚೈನ್ ಬಿಚ್ಚೋದ, ಮಂಗಲ ಚೈನ್ ಯಾವತ್ತೂ ಬಿಚ್ಚ ಅವ್ರು ನಮ್ಗೆ ಗೊತ್ತಿರಂಗೆ ಯಾವತ್ತೂ ಬಿಚ್ಚಿರಲ್ಲ ಅವ್ರು. ಅವ್ರು ಹಿಂಗೆ ಹೇಳಿದ ತಕ್ಷಣ ನಮ್ಗೆ ಆಗ ನನ್ನ ಹೆಂಡತಿ ಪಕ್ಕದಲ್ಲೇ ಇರ್ತಾಳೆ. ಯಾಕೋ ಒಂದ್ ಸ್ವಲ್ಪ ಇದು ಈಗ ಹೇಳೋದ್ ನೋಡ್ರಿ ನನಗೆ ಅವಮಾನ ಬರ್ತಾ ಇದೆ ಅಂತ ನನ್ನ ಹೆಂಡತಿನೇ ಹೇಳ್ತಾಳೆ. ಹೌದಾ ಆಯ್ತು, ಸ್ವಲ್ಪ ಆಗ ನಮ್ಮ ಇಲ್ಲೆಲ್ಲ ಇರ್ತಾರಲ್ಲ ನೋಡಿ ಅಂತ ಹೇಳ್ತಾರೆ. ಸ್ವಲ್ಪ ನೋಡಿ ಬಳೆ ಎಲ್ಲ ಇದೆ ಆಗ ಬೆಡ್ಶೀಟ್ ಮುಚ್ಚಿರ್ತಾರೆ. ಅವಳೇ ಎಲ್ಲ ಇದೆಲ್ಲ ಮುಚ್ಚಿರ್ತಾಳೆ ಸರ್, ಎಲ್ಲ ಟವಲಲ್ಲಿ ಎಲ್ಲ ಕತ್ತೆಲ್ಲ ಮುಚ್ಚಿದ್ದಾಳೆ, ಟವಲ್ ಎಲ್ಲ ಮುಚ್ಚಿಬಿಟ್ಟಿದ್ದಾಳೆ. ಇದು ಒಂದು ಆಗ ತೆಗೆದು ನೋಡ್ತೀವಿ, ಬೆಡ್ಶೀಟ್ ತೆಗೆದು ನೋಡ್ತೀವಿ, ಬಳೆ ಇರೋದಿಲ್ಲ. ಬಳೆ ಅದಲ್ವಲ್ಲ. ಆಮೇಲೆ ನಮ್ಮ ಅತ್ತೆಯವ್ರಿಗೆ ಹೇಳ್ತೀನಿ ನಾನು, ಕತ್ತು ನೋಡಿ ಅಂತ ಹೇಳ್ತೀನಿ. ಅವರು ನಮ್ಮ ಅತ್ತೆಯವ್ರು ಸರ್ ನೋಡ್ತಾರೆ, ಇಲ್ಲ ಮಾರ್ಕ್ ಚೈನ್ ಇರೋದಿಲ್ಲ. ಆಗ ಅವಳು ಚೈನು ಅಮ್ಮ ಸ್ನಾನ ಮಾಡ್ತಿರ್ತಾರೆ, ಇಲ್ಲೆಲ್ಲ ಓಡೆ ಇರ್ತಿರ್ತಾರೆ, ನೋಡಿ 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 ಅಂತ ಅವಳೇ ಅಂತಾಳೆ. ಹೌದಾ ಸ್ನಾನ ಮಾಡ್ತಿದ್ರಾ ಆಯ್ತು. ನಾವೆಲ್ಲ ನಾನು ನಮ್ಮ ಭಾವ ಎಲ್ಲ ಹೊರಗಡೆ ಹೋಗಿ ನೋಡ್ತೀವಿ, ಚೈನು ಸ್ನಾನ ಎಲ್ಲ ಮಾಡ್ತೀವಿ, ಅಲ್ಲೇ ಇಟ್ಟಿರ್ಬೋದು. ಆಮೇಲೆ ಎಲ್ಲ ಮನೆಯೆಲ್ಲ ನಾವು ಹುಡುಕ್ತೀವಿ. ಇಲ್ಲ ಸರ್ ನಮ್ಗೆ ಗೊತ್ತು, ನಮ್ಮ ತಾಯಿ ಯಾವತ್ತೂ ಹಂಗೆ ಮಾಡಿಲ್ಲ. ಆಗ ನಮಗೆ ಅನುಮಾನ, ಸ್ವಲ್ಪ ಕತ್ತೆಲ್ಲ ಫುಲ್ ಎಲ್ಲ ಮಾರ್ಕ್ ಆಗಿದೆ, ಎಲ್ಲ ಮಾರ್ಕ್ ಆಗಿರುತ್ತೋ. ಆಗ ನಮಗೆ ಅನುಮಾನ ಬಂತು, ಆ ಸಸ್ಪೆಕ್ಟೆಡ್ ಈ ಥರ ಅನುಮಾನ ಬಂತು. ಆಗ ನಾವು ಒಂದು ಬೆಳಿಗ್ಗೆ ಒಂದು 8 ಗಂಟೆ 8:30 ಸಮಯದಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಆಗ ಅವರು ನೋಡ್ತಾರೆ, ನೋಡ್ಬಿಟ್ಟು ಇಲ್ಲ ಅಕ್ಕಪಕ್ಕದವ್ರು ಇದು ಕಂಪ್ಲೇಂಟ್ ಕೊಡಬೇಕು, ಇದ್ಯಾಕೋ ಇದು ಬೇರೆ ಥರ ಇದೆ ಅಂತ ಹೇಳ್ತಾರೆ. ಆಗ ನಾವು ಹೋಗಿ ನಜರ್ಬಾದ್ ಪೊಲೀಸ್ ಸ್ಟೇಷನ್ಗೆ ಅದರ ಹೋಗ್ಬಿಟ್ಟು ಈ ಥರ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀವಿ ಸರ್, ಈ ಥರ ಇದಾಗಿದೆ, ಅವಳ ಮೇಲೆ ಅನುಮಾನ ನಾವು ಹೇಳ್ತೀವಿ, ಇವಳೇ ಕೊಲೆ ಮಾಡಿರ್ಬೋದು ಸರ್ ಅಂತ ಅನುಮಾನ ವ್ಯಕ್ತಪಡಿಸಿ ಅವಳ ಮೇಲೆ ಮಾರ್ಕ್ ಆಗಿರೋದು ನೋಡ್ಬಿಟ್ಟು ಈ ಥರ ನಮ್ಮ ಚೈನ್ ಇಲ್ಲ, ನಮ್ಮ ತಾಯಿ ಕತ್ತೆ ಚೈನ್ ಇಲ್ಲ ಅಂದ್ಬಿಟ್ಟು ನಜರ್ಬಾದ್ ಪೊಲೀಸ್ ಸ್ಟೇಷನ್ಗೆ ಹೇಳ್ತೀವಿ. ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ತಗೊಂಡು ಆಗ ಅವರು ಬರ್ತಾರೆ, ಮನೆ ಹತ್ರ ಬಂದು ಎಲ್ಲ ನೋಡ್ಬಿಟ್ಟು ಅವರು ಆಮೇಲೆ ಅವರು ಎಲ್ಲ ಅವರೇ ಒಪ್ಕೊಂಡಿದ್ದಾರೆ ಸರ್. ಅವರೇ ನಾನೇ ಮಾಡಿದ್ದು, ಕೊಲೆ ಮಾಡಿರೋದು ನಾನೇ ಅಂತ ಎಲ್ಲ ಒಪ್ಕೊಂಡಿದ್ದಾರೆ ಅಂತ. 7 ಸರ್ ಆಗ ಅವಳು 7:15ಗೆ ಕೊಲೆ ಮಾಡಿದಾಳಂತೆ ಸರ್. ಕೊಲೆ ಮಾಡ್ಬಿಟ್ಟು ಹೋದ ತಕ್ಷಣ ಒಂದು 10 ನಿಮಿಷ ಗ್ಯಾಪಲ್ಲೇ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡ್ಬಿಟ್ಟು 8:15 ಅಷ್ಟು 8:15 ಅಷ್ಟೊತ್ತಿಗೆ ಚೈನು ಬಿಚ್ಕೊಂಡು ತಗೊಂಡಾಗ ದುರ್ಗಾ ಜ್ಯುವೆಲರ್ಸ್ ಅಂತ ಸ್ಟೇಷನ್ ಎದುರುಗಡೆ ಅಲ್ಲಿ ಹೋಗಿ ಗಿರಿವಿ ಇಟ್ಟಿದ್ದಾಳೆ. ಆ ಗಿರಿವಿ ಇಟ್ಟು ಆ ಗಿರಿವಿಲಿ 1.5 ಲಕ್ಷ ಹಣ ತಗೊಂಡು ಬಂದು ಮನೆ ಬಾಡಿಗೆ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ ಅಂತೆ 36,000. ಮನೆಯವರು 1 ವಾರದಿಂದ ಬಾಡಿಗೆ ಕೊಡು, ಮನೆ ಖಾಲಿ ಮಾಡು ಅಂತ ಹೇಳ್ತಿದ್ರಂತೆ. ಮನೆಗೆ ಅವ್ರದ್ದು ತಿಳಿಸಿದಾಳೆ 36,000 ರೂಪಾಯಿ ಕೊಟ್ಬಿಟ್ಟು ಅವತ್ತೇನೆ ತೀರಿಸಿದಾಳೆ, ಅವತ್ತೇ ತೀರಿಸಿದಾಳೆ. ಗಿರಿವಿ ಇಟ್ಟು ಬಂದಿರೋದು ಆ ದುಡ್ಡನ್ನ ತಗೊಬಂದು ಅದೆಲ್ಲ CCTV ಫುಟೇಜ್ ಎಲ್ಲ ಸಿಕ್ಕಿದೆ, ತಗೊಬಂದು ಕೊಟ್ಟು ಮನೆಯಲ್ಲಿ ಅಮೌಂಟ್ ಇಟ್ಕೊಂಡು ಯಾರು ಏನೇನು ತೀರಿಸ್ಬೇಕು ಎಲ್ಲ ತೀರಿಸ್ಬಿಟ್ಟು ಆ ಬಾಡಿಗೆ ತೀರಿಸ್ಬಿಟ್ಟು ಇಟ್ಕೊಂಡಿದ್ದಾಳೆ ದುಡ್ಡನ್ನ. ಆಮೇಲೆ ಫೋನ್ ಮಾಡಿರೋ 11:15 ನನಗೆ ಫೋನ್ ಮಾಡಿರೋದು. ಅವ್ಳು 45. ಅದನ್ನ ಅವಳು ಹೇಳ್ತಾಳೆ ಸರ್ ಸಪೋರ್ಟ್ ಆದ್ರೆ ನಮ್ಮ ತಾಯಿ ಒಬ್ರು ನವೀನ ಅಂತ ಒಬ್ಬ ಇದ್ದಾನೆ, ಅವನಿಗೂ ದುಡ್ಡು ವ್ಯವಹಾರ ಇತ್ತು. ಅವಳು ಫ್ರೆಂಡ್ ಅವನು ನವೀನ ಅನ್ನೋನು. ಆ ಸಮಯದಲ್ಲಿ ಅವ್ನು ಯಾವತ್ತೂ ಇಲ್ದೇ ಇದ್ದವನು. ಆ ಸಮಯದಲ್ಲಿ ಅವತ್ತಿನ ದಿನ ಕಾಲ್ ಮಾಡಿದ ಕೆಳಗಡೆ ಇದ್ದ ಅವನು. ಆ ಬಾಡಿ ತಗೊಂಡ ಅವನು ಇಲ್ವೇ ಇಲ್ಲ, ಅಲ್ಲಿಂದ ಹೊರಟೋಗಿದ್ದ, ಅಲ್ಲಿ ಇರ್ಲಿಲ್ಲ ಅವನು ವಿಚಾರಣೆ ಮಾಡಿದ್ದಾರೆ. ಆದ್ರೆ ಅವನು ಏನು ಹೇಳಿದ. CDRಗೆ ಮೊಬೈಲ್ನೆಲ್ಲ CDRಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಇನ್ನು CDR ರಿಪೋರ್ಟ್ ಬಂದಿರಬೇಕು. ಇದರಿಂದ ನಾವು ಬೇರೆಯವರು ಇದು ಜೈಲಿದ್ದಾಳೆ. ನನಗೆ ನಮ್ಮ ತಾಯಿ ಅವ್ರು ನಮ್ಮ ತಾಯಿ ಆಗ್ಬೇಕು. ಅಲ್ಲ ನಮ್ಮ ತಾಯಿಗಾಗಿರೋ ಅನ್ಯಾಯನ ನಮ್ಗೆ ನ್ಯಾಯ ಸಿಗ್ಬೇಕು. ಅವಳಿಗೆ ಯಾರಿಗೂ ಈ ತರ ಆಗ್ಬಾರ್ದು. ಇದಾಗಿರೋದು ಅವಳಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಷ್ಟೇ.